ರೆಡಿ ಆಗುತ್ತೆ. ಜೊತೆಗೆ ನೋಡಿ ಈಶಾನ್ಯದಲ್ಲಿ ಈ ರೀತಿ ಫಾಲ್ಟ್ಗಳು ನಮ್ಗೆ ಆಗಬಾರ್ದು. ಈ ರೀತಿ ಫಾಲ್ಟ್ಗಳಾದಾಗ ನಮ್ಗೆ ಆಟೋಮೆಟಿಕಲಿ ಕೆಲಸಗಳು ನಿಂತೋಗುತ್ತೆ. ನಮಗೆ ಲೋಡ್ಗಳು ಜಾಸ್ತಿ ಬಿದ್ದಾಗ ನಮ್ಗೆ ಈಶಾನ್ಯ ಮೂಲೆ, ದೈವ ಮೂಲೆ, ಮನೆ ತಲೆ, ಯಜಮಾನ ತಲೆಭಾಗ ಈ ರೀತಿ ಇದ್ದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಕೆಲಸ ಕಾರ್ಯಗಳು ಮುಂದಕ್ಕೆ ಹೋಗಲ್ಲ, ಸ್ಟಾಪ್ ಆಗ್ಬಿಡುತ್ತೆ. ಈ ರೀತಿ ಸ್ಟಾಪ್ ಮಾಡ್ಕೋಬಾರ್ದು. ನೋಡಿ ನಮ್ಗೆ ಸುಮಾರು ವಿಡಿಯೋಗಳಲ್ಲಿ ಹಾಕ್ತಾ ಇದ್ವಿ ನಾವು, ಬೈ ಮಿಸ್ಟೇಕ್ ನೋಡಿದರೆ ಹೇಳಿದೀವಿ ಅಂತವೇ ಗೊತ್ತಾಗದೇ ಏನ್ ಮಾಡಿದ್ರೆ ಮಿಸ್ಟೇಕ್ ಆಗಿ ಹಿಂಗಾಗಿ ಪ್ರಾಬ್ಲಮ್ ಆಗಿ ನಿಂತೋಗಿದ್ವಿ. ಎಲ್ಲ ತೆಗೆದು ರಿಮೂವ್ ಮಾಡಿ ನಾವೇನ್ ಮಾಡಿದೀವಿ ಅಂದ್ರೆ ಈಚೆ ಸೈಡ್ ಬಂದು ವಾಯು ಮೂಲೆಗೆ ಹಾಕಕ್ಕೆ ಹೇಳಿದೀವಿ. ಇದ್ರ ಹಿಂದೆ ಬ್ಯಾಕ್ ಸೈಡ್ ಅಲ್ಲಿ ಬಂದು ವಾಯು ಮೂಲೆಗೆ ಈಚೆ ಸೈಡ್ ಹಾಕಕ್ಕೆ ಹೇಳಿದೀವಿ. ಇಲ್ಲ ಹಾಕ್ದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಅದು ಆ ಜಾಗದಲ್ಲಿ ಹೆಚ್ಚೆಚ್ಚು ಐಟಮ್ಗಳು ಬರೋಕೆ ಅನುಕೂಲ ಆಗುತ್ತೆ. ಆಮೇಲೆ ಇಲ್ಲಿ ರಿಮೂವ್ ಆದ ತಕ್ಷಣ ಏನಾಗುತ್ತೆ ನಮ್ಗೆ ಪುನಃ ಕೆಲಸ ಕಾರ್ಯ ಸ್ಟಾರ್ಟ್ ಆಗುತ್ತೆ. ನಮಸ್ಕಾರ ಎಲ್ಲರಿಗೂ, ಶ್ರೀ ವೆಂಕಟೇಶ್ ಗುರುಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಂ ಗುರುಭ್ಯೋ ನಮಃ. ಗುರುಗಳನ್ನ ನೆನೆಸ್ಕೊಳ್ತಾ ಇವತ್ತು ಬಿಡದಿ ಹತ್ರ ಮೇಗಲದೊಡ್ಡಿಗೆ ಬಂದಿದೆ. ಇಲ್ಲಿ ಏನ್ ಮಾಡಿದ್ರೆ ಹೊಸ ಮನೆ ಕಟ್ತಾ ಇದಾರೆ. ಕಟ್ಟಬೇಕಾದ್ರೆ ಏನಾಗಿದೆ ಅಂದ್ರೆ ಇದು ಪೂರ್ವ ಫೇಸಿಂಗ್ ಮನೆ ಇರೋಂಥದ್ದು. ಇಲ್ಲಿ ಏನಾಗಿದೆ ಕೆಲಸ ಎಲ್ಲ ಮಾಡ್ತಾ ಇದಾರೆ. ಎಲ್ಲ ಮೆಟೀರಿಯಲ್ ಹಾಕಿದ್ರೆ, ಮೆಟೀರಿಯಲ್ಸ್ ಎಲ್ಲ ನೋಡಿ ತೋರಿಸಿ. ಇಲ್ಲಿ ಮೆಟೀರಿಯಲ್ಸ್ ಎಲ್ಲ ಸ್ಟಾಕ್ ಇದೆ, ಎಲ್ಲ ಇದೆ, ಇಟ್ಟಿಗೆ ಇದೆ, ಎಲ್ಲ ತರಿಸಿದ್ದಾರೆ. ಆದ್ರೆ ಕೆಲಸ ನಿಂತೋಗಿದೆ. ಆದ್ರೆ ವಾಸ್ತು ಪ್ರಕಾರ ಏನಾಗಿದೆ ಸಮಸ್ಯೆ ಅಂತ ಹೇಳ್ಬಿಟ್ಟು ಮೆಟೀರಿಯಲ್ ಎಲ್ಲ ಹಾಕೊಂಡಿದ್ದಾರೆ, ಎಲ್ಲ ಇದೆ, ಆದ್ರೂ ಕೆಲಸ ಸ್ಟಾಪ್ ಆಗ್ತಿದಲ್ಲ ಏನಕ್ಕೆ ಅಂತ ಇವ್ರಿಗೆ ಡೌಟು. ಆಮೇಲೆ ಬಂದು ನಾವು ಎಲ್ಲ ಚೆಕ್ ಮಾಡಿದಾಗ ಏನಾಗಿದೆ ಅಂತ ಹೇಳಿದ್ರೆ ಬನ್ನಿ ಮೇಲ್ಗಡೆ ಹಂಗೆ. ಮೊದ್ಲು ಏನ್ ಮಾಡಿದ್ರು ಇವರಿಗೆ, ನಮ್ಗೆ ಇವರು ಫೋನ್ ಕಾಂಟ್ಯಾಕ್ಟ್ ಎಲ್ಲ ಕೇಳಿದ್ರು ವಾಸ್ತು ಪ್ರಕಾರ ಯಾವ ರೀತಿ ಮನೆ ಕಟ್ಟೋದು ಅಂತ. ನಾವು ಫೋನಲ್ಲಿ ಸ್ಕೆಚ್ ಎಲ್ಲ ಕಳಿಸಿದಾಗ ನಾವೇನ್ ಮಾಡಿದ್ದು ಅವ್ರಿಗೆ ಸಹ ಎಲ್ಲ ವೆರಿಫೈ ಮಾಡಿ ಕಳ್ಸಿದ್ದು. ಈ ರೀತಿ ಮಾಡ್ಕೋಬೇಕು, ಹಿಂಗ್ ಬರ್ಬೇಕು ಅಂತ. ಪೂರ್ವ ಈಶಾನ್ಯದಲ್ಲಿ ಡೋರ್ ಕೊಟ್ಟಿದ್ದಾರೆ. ಅಲ್ಲಿ ಪೂರ್ವ ಈಶಾನ್ಯದಲ್ಲಿ ಡೋರ್ ಎಕ್ಸಾಕ್ಟ್ ಆಗಿ ಡೋರ್ ಕೊಟ್ಟಿದ್ದಾರೆ, ತೊಂದರೆ ಇಲ್ಲ. ಇಲ್ಲಿ ಮೇನ್ ಫಾಲ್ಟ್ ಬಂದು ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಇವ್ರಿಗೆ ಈಶಾನ್ಯ ಟೋಟಲ್ ನೋಡಿ, ಇದು ಈಶಾನ್ಯ ಆಗಿದೆ. ಇವರು ಏನ್ ಮಾಡಿದಾರೆ ಅಂದ್ರೆ ಎಲ್ಲ ಲೋಡ್ ಅನ್ಲೋಡ್ ಮಾಡ್ಬೇಕಾದ್ರೆ ಜಾಗ ನೋಡಿಲ್ಲ, ಸೀದಾ ತಂದ್ಬಿಟ್ಟು ಈಶಾನ್ಯದಲ್ಲಿ ಎಲ್ಲ ಲೋಡ್ ಹಾಕ್ಬಿಟ್ಟಿದ್ದಾರೆ. ಇಟ್ಕೆ, ಅಲ್ಲಿ ಮಣ್ಣು, ಆಮೇಲೆ ಜಲ್ಲಿ, ಡಸ್ಟು, ಈಚೆ ಸೈಡು ಜಲ್ಲಿ ಎಲ್ಲ ತಂದು ಈಶಾನ್ಯ ಮೂಲೆ ಹಾಕ್ಬಿಟ್ಟಿದ್ದಾರೆ. ಇದು ಏನೈತೆ ಎಲ್ಲ ಲೋಡ್ ಬಂತು, ಎಲ್ಲ ಸ್ಟಾಕ್ ಬಂತು, ಕೆಲಸಗಾರರು ಬರ್ತಾ ಇಲ್ಲ, ಇದು ಐತೆ ಎಲ್ಲ ಹಂಗಂಗೆ ಸ್ಟಾಪ್ ಆಯ್ತು ಅನ್ನೋಕೆ ಏನು ಕಾರಣ ಅಂದ್ರೆ ಈಶಾನ್ಯ ಮೂಲೆ ನಮ್ಗೆ ಭಾರ ಬೀಳ್ತು. ನಮ್ಗೆ ಕೆಲಸಗಾರರು ಬರಲ್ಲ, ದುಡ್ಡು ಬರಲ್ಲ, ಎಲ್ಲ ಸ್ಟಾಪ್ ಆಗುತ್ತೆ, ಆಮೇಲೆ ಕೆಲಸನೂ ನಿಂತೋಗುತ್ತೆ. ಆಮೇಲೆ ಜೊತೆಗೆ ಏನ್ ಮಾಡಿದ್ದಾರೆ, ಇಲ್ಲಿ ಒಳಗಡೆ ಬಂದಾಗ ನಾವು ಹೇಳ್ತಾ ಇದ್ವಿ ಕುಬೇರ ಲಕ್ಷ್ಮೀ ಸ್ಥಾನ. ಈ ಲಕ್ಷ್ಮೀ ಸ್ಥಾನದಲ್ಲಿ ಇಲ್ಲಿ ಏನಾಗಿದೆ, ಇಲ್ಲೂ ಅಷ್ಟೇ ಇಟ್ಕೆ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಇಟ್ಕೆ ಹಾಕ್ತಾಗ್ಲೂ ಅಷ್ಟೇ ಏನಾಗುತ್ತೆ, ನಮ್ಗೆ ದುಡ್ಡು ಬರಲ್ಲ, ಆಟೋಮೆಟಿಕಲಿ ಏನು ಬರೋಂಥದ್ದೆಲ್ಲ ಸ್ಟಾಪ್ ಆಗುತ್ತೆ, ಕೆಲಸನ ಸ್ಟಾಪ್ ಆಗುತ್ತೆ. ಇದು ಬಂದು ಸ್ಟಾರ್ಟಿಂಗು ನೋಡಿ. ಇದು ಬಂದಾಗ ಏನಾಗುತ್ತೆ, ಸ್ಟಾರ್ಟಿಂಗ್ ಬಂದಾಗ ಇದು ಹಾಲಲ್ಲಿ ಒಂದು ಉತ್ತರಕ್ಕೆ ಕಿಟಕಿ ಬರುತ್ತೆ. ಅದಾದ್ಮೇಲೆ ಬನ್ನಿ ಹೊರಗಡೆ. ಇದು ಬಂದು ರೂಮು ಅಂದ್ರೆ ಇದು ರೂಮ್ ಬಂದು ಇದು ವಾಯುವ್ಯ ಮೂಲೆಯಲ್ಲಿ ರೂಮ್ ಇದೆ. ವಾಯುವ್ಯ ಮೂಲೆ ರೂಮ್ ಅಂದ್ರೆ ವಾಯುವ್ಯಗೆ ರೂಮ್ ಬರುತ್ತೆ. ರೂಮ್ ಅಂದ್ರೆ ಇದು ದಕ್ಷಿಣ ಆಗ್ನೇಯದಲ್ಲಿ ಡೋರು, ಅದ್ರೊಳಗಡೆ ಅಟ್ಯಾಚ್ ಬಾತ್ರೂಮು, ಅದು ವಾಯುವ್ಯ ಮೂಲೆ ಬರುತ್ತೆ, ಅದು ದಕ್ಷಿಣ ಆಗ್ನೇಯಕ್ಕೆ ಡೋರ್ ಕೊಟ್ಟಿದ್ದಾರೆ. ಜೊತೆಗೆ ಏನಾಗಿದೆ, ಇಲ್ಲಿ ಬಂದು ಒಳಗಡೆ ಮಾಸ್ಟರ್ ಬೆಡ್ರೂಮ್ ಬಂದು ಇದು ಅಂದ್ರೆ ಪೂರ್ವ ಈಶಾನ್ಯದಲ್ಲಿ ಡೋರು. ಈ ಪೂರ್ವ ಈಶಾನ್ಯದಲ್ಲಿ ಡೋರ್ ಬಂದಿದೆ. ಇದು ಅಷ್ಟೇ, ಇಲ್ಲೊಂದು ಅಟ್ಯಾಚ್ ಬಾತ್ರೂಮು ಅಂದ್ರೆ ದಕ್ಷಿಣ ಆಗ್ನೇಯದಲ್ಲಿ ಡೋರ್ ಕೊಟ್ಟು ಅಟ್ಯಾಚ್ ಬಾತ್ರೂಮು. ಇದು ಮಾಸ್ಟರ್ ಬೆಡ್ರೂಮು. ನೋಡಿ ಮಾಸ್ಟರ್ ಬೆಡ್ರೂಮ್ಗೆ ಸ್ಟ್ರೈಟ್ ನೋಡಿ, ಇದು ಈ ಡೋರ್ ಏನ್ ಬರುತ್ತೆ, ಡೋರ್ ಆಪೋಸಿಟ್ ಕಿಟಕಿ ಕೊಡಿಸಿರೋದು ನಾವು ಪ್ಲಾನ್ ಅವ್ರು ಹೇಳಿದಾಗ. ಹಿಂಗೆ ನಾವು ಸ್ಟ್ರೈಟ್ ನಮ್ಗೆ ಬರ್ಬೇಕು ಅಂತ, ಯಾಕೆ ಕುತ್ತು ಬರಬಾರ್ದು. ಜೊತೆಗೆ ಆ ಕಡೆ ಲಾಸ್ಟ್ ಮೂಲೆ ತಗೊಂಡ್ರೆ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಸೆಂಟರ್ ತಗೊಂಡ್ರು ನಮ್ಮ ಪ್ರಾಬ್ಲಮ್ ಸರಿ ಇಲ್ಲ. ಇದು ಬ್ಲ್ಯಾಕ್ ಆಗ್ಬೇಕು ಅನ್ನೋ ದಿವಸಕ್ಕೆ ಇಲ್ಲಿ ಈ ರೂಮಲ್ಲಿ ಪಶ್ಚಿಮ ವಾಯುವ್ಯದಲ್ಲಿ ಡೋರ್ ಕಿಟಕಿ ಕೊಡ್ಸಿದೀವಿ. ಅದೇ ರೀತಿ ಇದ್ರ ಆಪೋಸಿಟ್ ಇಲ್ಲಿ ಬಂದು ನಮ್ಗೆ ಈಗ ಸೆಂಟ್ರಿಗೆ ಇಡ್ತೀನಿ ಅಂತ ಹೇಳಿದ್ರು. ಸೆಂಟ್ರಿಗೆ ಇಟ್ಟರೆ ಇದು ನೀಚ ಸ್ಥಾನ ಆಗುತ್ತೆ, ಸರಿಯಾಗಲ್ಲ ನಮ್ಗೆ. ಇದು ಬ್ಲ್ಯಾಕ್ ಆಗಬೇಕು, ನೈಋತ್ಯ ಮೂಲೆ ಅಂತ ಹೇಳಿ ಇದನ್ನ ಬಂದು ನಾವು ಕಿಟಕಿನ ಇಲ್ಲಿ ಕೊಡ್ಸಿದೀವಿ. ಅಂದ್ರೆ ಇದು ಬಂದು ಈಶಾನ್ಯ ಅಂದ್ರೆ ಈ ರೂಮ್ಗೆ ಆಗ್ನೇಯ ಮೂಲೆ ಅಂದ್ರೆ ದಕ್ಷಿಣ ಆಗ್ನೇಯ ಈ ರೂಮ್ಗೆ ಇಲ್ಲಿ ಉಚ್ಚ ಸ್ಥಾನದಲ್ಲಿ ಕಿಟಕಿ ಕೂಡ ಹೇಳಿದೀವಿ. ಅದಾದ್ಮೇಲೆ ಹಿಂಗೆ ಬಂದು ಮುಂದೆ ಇಲ್ಲಿ ಅಡಿಗೆ ಮನೆಯವ್ರಿಗೆ ಬನ್ನಿ. ಅಂದ್ರೆ ಇದು ಪೂರ್ವ ಆಗ್ನೇಯದಲ್ಲಿ ಅಡಿಗೆ ಮನೆ ಬರುತ್ತೆ. ಇಲ್ಲಿ ಅಡಿಗೆ ಮನೆ ಬರುತ್ತೆ. ಅಡಿಗೆ ಮನೆಗೆ ಒಂದು ಕಿಟಕಿ, ಇಲ್ಲಿ ಸ್ಟವ್ ಬರುತ್ತೆ ಆಚೆ ಅಗ್ನಿ ಮೂಲೆಯಲ್ಲಿ, ಇಲ್ಲಿ ಈಶಾನ್ಯ ಮೂಲೆಯಲ್ಲಿ ಸಿಂಕ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಹೋಗಿ ಸ್ಟೇರ್ಕೇಸ್ ಕೊಟ್ಟಿದ್ದೀವಿ. ಅಂದ್ರೆ ಈಗ ಇನ್ನೊಂದು ಮೇಲ್ಗಡೆ ಒಂದು ರೂಮ್ ಬೇಕು ಅಂತ ಹೇಳಿದಾಗ ಇದು ಈ ರೂಮಲ್ಲಿ ಅಂದ್ರೆ ಇದು ಬಂದು ಎಕ್ಸಾಕ್ಟ್ ದಕ್ಷಿಣ ಬರುತ್ತೆ. ದಕ್ಷಿಣದಲ್ಲಿ ಇದು ಅಂದ್ರೆ ನಮ್ಗೀಗ ಈ ಗೋಡೆಯಿಂದ ಅಂದ್ರೆ ಪಶ್ಚಿಮ ಗೋಡೆಯಿಂದ ಹತ್ತಬೇಕು. ನಾವು ಹತ್ತಿ ಇಲ್ಲಿ ಸ್ಟ್ಯಾಂಡ್ ತಗೊಂಡು ಪುನಃ ಹಿಂಗ್ ವಾಪಸ್ ಅಂದ್ರೆ ಉತ್ತರಕ್ಕೆ ಮುಖ ಮಾಡಿ ಮೇಲ್ಗಡೆ ಹೋಗ್ತಾ ಇದೀವಿ. ಅಂದ್ರೆ ಈ ಜಾಗದಲ್ಲಿ ನಮ್ಗೆ ಸ್ಟೇರ್ ಕೇಸು ಮೆಟ್ಲು ಕೂಡ ಕೇಳಿದೀವಿ. ನೆಕ್ಸ್ಟ್ ಟೈಮ್ ನಡೀತದೆ. ಈಗ ಏನಾಗ್ತದೆ ಸಮಸ್ಯೆ ಅಂತ ಹೇಳಿದ್ರೆ, ನಾವು ಎಷ್ಟೇ ಏನೇ ಹೇಳಿದ್ರು ಇದೇನಾಗಿದೆ ಅಂದ್ರೆ ಇಟ್ಕೆಗಳು ಇವು ಎಂತ ಮಣ್ಣು, ಆಮೇಲೆ ಜಲ್ಲಿ ಕಲ್ಲುಗಳು ಇವೆಲ್ಲ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ತಂದ್ಬಿಟ್ಟು ಇವರು
ಮಧ್ಯೆ ಹಾಕೊಂಡು ಗೊತ್ತಾಗಿಲ್ಲ ಕೆಲಸಗಾರದ್ದು ಮಾಡಿರೋ ಕೆಲಸ ಹಿಂಗೆ ಹಾಕಿದರೆ ಯಾಕೆ ಏನಕ್ಕೆ ನಿಂತೋಯ್ತು ಅಂತ ಹೇಳಿದ್ರೆ ಈ ಪ್ರಾಬ್ಲಮ್ಗಳಾಗಿರೋದು ನಮ್ಗೆ ಇಟ್ಟಿಗೆಗಳೆಲ್ಲ ಹಾಕಿದಾಗ ಈ ರೀತಿ ಪ್ರಾಬ್ಲಮ್ ಸಮಸ್ಯೆಗಳು ಮಾಡ್ಕೊಂಡಿದೀವಿ ನಾವು. ಅದಾದ್ಮೇಲೆ ಇನ್ನೂ ಮಿಸ್ಟೇಕ್ ಆಗಿತ್ತು ಇಲ್ಲಿ ಬನ್ನಿ. ಇಲ್ಲಿ ಆಕ್ಚುಲಿ ಇಲ್ಲಿ ಬಂದು ಒಂದು ಸ್ಟೆಪ್ ಕೊಟ್ಟವ್ರೆ. ಸ್ಟೆಪ್ ಕೊಟ್ಟಾಗ ಏನಾಗಿದೆ ಅಂತ ಹೇಳಿದ್ರೆ ಇದು ಪೂರ್ವಕ್ಕೆ ಇರೋದು ಸ್ಟೆಪ್ಪು. ಅಂದ್ರೆ ಯಾವ ರೀತಿ ಅಂದ್ರೆ ಈಗ ಪೂರ್ವದಿಂದ ಪಶ್ಚಿಮಕ್ಕೆ ಹತ್ತಿ ನೆಕ್ಸ್ಟ್ ಏನ್ ಮಾಡಿದ್ರೆ ಉತ್ತರ ಕಡೆಗೆ ಪುನಃ ಹತ್ತಂಗೆ ಮೆಟ್ಲು ಕೊಡ್ಕೊಂಡಿದ್ರು ಈ ಸ್ಟೆಪ್ಗೆ. ಅಂದ್ರೆ ಮನೆಗೆ ಹೋಗಕ್ಕೆ ಸ್ಟೆಪ್ ಕೊಟ್ಟರೆ ಆ ರೀತಿ ಕೊಟ್ಟರೆ ಏನಾಗುತ್ತೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ನಾವ್ ಯಾವತ್ತೂ ಈ ಉತ್ತರದಿಂದ ದಕ್ಷಿಣಕ್ಕೆ ಹತ್ತಬೇಕು, ಆದ್ರೆ ಇವ್ರು ಆಪೋಸಿಟ್ ಕೊಡ್ಕೊಂಡಿದ್ರು ಸ್ಟೆಪ್ನ. ಏನಂದ್ರೆ ದಕ್ಷಿಣದಿಂದ ಉತ್ತರಕ್ಕೆ ಹತ್ತಂಗ್ ಮಾಡಿದ್ರು, ಇದನ್ನ ಕ್ಯಾನ್ಸಲ್ ಮಾಡಿದ್ವಿ. ಮೆಟ್ಲು ಕೊಟ್ಟಿದ್ದಾರೆ, ಅದೇ ಮುಚ್ಚಾಗಿದೆ ಇಟ್ಕೆ ಹಾಕಿ. ಇಲ್ಲೇ ಮಾಡ್ದೋ ನಾವು ಇದನ್ನ ಕ್ಯಾನ್ಸಲ್ ಮಾಡಿಸಿ ಡೈರೆಕ್ಟ್ ಪೂರ್ವದಿಂದ ಪಶ್ಚಿಮಕ್ಕೆ ಡೈರೆಕ್ಟ್ ಹತ್ಕೊ ಬನ್ನಿ ನೀವು ಮನೆ ಡೋರ್ಗೆ ಮನೆಗೆ ಅಂತ ಹೇಳ್ಬಿಟ್ಟು ಹಂಗೆ ಅದೊಂದು ಚೇಂಜ್ ಮಾಡಿಸಿದ್ವಿ. ಅದಾದ್ಮೇಲೆ ಈಶಾನ್ಯ ಸಂಪು ಕೊಟ್ಟಿದ್ದಾರೆ, ಅದೊಂದು ಸಮಸ್ಯೆ ಇಲ್ಲ, ಹೊರಗಡೆ ಅಲ್ಲಿ ಸಂಪಿದೆ. ಅದಾದ್ಮೇಲೆ ನೆಕ್ಸ್ಟ್ ನೋಡಿ ಇಲ್ಲಿ ಈಶಾನ್ಯಕ್ಕೆ ಬಂದು ಇದೆಲ್ಲ ಫುಲ್ ಫಿಲಪ್ ಆಗುತ್ತೆ. ನೆಕ್ಸ್ಟ್ ಪೋಟಿಗೆಲ್ಲ ಬಂದು ಈಶಾನ್ಯದಲ್ಲಿ ಎಕ್ಸಾಕ್ಟ್ ಆಗಿ ಸಂಪು ಕೊಟ್ಟಿದ್ದಾರೆ. ಅಂದ್ರೆ ಕರ್ಣರೇಖೆ ನಮ್ಗೆ ಯಾವ್ದು ಸಂಪು ನೀವು ಮನೆ ಪಕ್ಕಕ್ಕೆ ಸೇರ್ಸ್ಕೊಂಡು ತಗೊಂಡಿದ್ದಾರೆ. ಇದು ಅಲ್ಲಿ ಇದು ಮನೆ ಒಳಗಡೆ ಬರುತ್ತೆ, ಅದಕ್ಕೆ ಪಕ್ಕಕ್ಕೆ ಏನ್ ಮಾಡ್ತಾರೆ ಗೋಡೆ ಬಂದು ಇನ್ನೊಂದು ಕಾಂಪೌಂಡ್ ಎಲ್ಲ ಬರುತ್ತೆ. ಕಾಂಪೌಂಡ್ ಬಂದು ರೆಡಿ ಆಗುತ್ತೆ. ಜೊತೆಗೆ ನೋಡಿ ಈಶಾನ್ಯದಲ್ಲಿ ಈ ರೀತಿ ಫಾಲ್ಟ್ಗಳು ನಮ್ಗೆ ಆಗ್ಬಾರ್ದು. ಈ ರೀತಿ ಫಾಲ್ಟ್ಗಳಾದಾಗ ನಮ್ಗೆ ಆಟೋಮೆಟಿಕಲಿ ಕೆಲಸಗಳು ನಿಂತೋಗುತ್ತೆ. ನಮಗೆ ಲೋಡ್ಗಳು ಜಾಸ್ತಿ ಬಿದ್ದಾಗ ನಮ್ಗೆ ಈಶಾನ್ಯ ಮೂಲೆ, ದೈವ ಮೂಲೆ, ಮನೆ ತಲೆ, ಯಜಮಾನ ತಲೆ ಭಾಗ ಈ ರೀತಿ ಇದ್ದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಕೆಲಸ ಕಾರ್ಯಗಳು ಮುಂದಕ್ಕೆ ಹೋಗಲ್ಲ, ಸ್ಟಾಪ್ ಆಗ್ಬಿಡುತ್ತೆ. ಈ ರೀತಿ ಸ್ಟಾಪ್ ಮಾಡ್ಕೋಬಾರ್ದು. ನೋಡಿ ನಮ್ಗೆ ಸುಮಾರು ವಿಡಿಯೋಗಳಲ್ಲಿ ಹಾಕ್ತಾ ಇದ್ವಿ ನಾವು, ಬೈ ಮಿಸ್ಟೇಕ್ ನೋಡಿದರೆ ಹೇಳಿದೀವಿ ಅಂತವೇ ಗೊತ್ತಾಗದೇ ಏನ್ ಮಾಡಿದ್ರೆ ಮಿಸ್ಟೇಕ್ ಆಗಿ ಹಿಂಗಾಗಿ ಪ್ರಾಬ್ಲಮ್ ಆಗಿ ನಿಂತೋಗಿದ್ವಿ. ಎಲ್ಲ ತೆಗೆದು ರಿಮೂವ್ ಮಾಡಿ ನಾವೇನ್ ಮಾಡಿದೀವಿ ಅಂದ್ರೆ ಈಚೆ ಸೈಡ್ ಬಂದು ವಾಯು ಮೂಲೆಗೆ ಹಾಕಕ್ಕೆ ಹೇಳಿದೀವಿ. ಇದ್ರ ಹಿಂದೆ ಬ್ಯಾಕ್ ಸೈಡ್ ಅಲ್ಲಿ ಬಂದು ವಾಯು ಮೂಲೆಗೆ ಈಚೆ ಸೈಡ್ ಹಾಕಕ್ಕೆ ಹೇಳಿದೀವಿ. ಇಲ್ಲ ಹಾಕ್ದಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಅದು ಆ ಜಾಗದಲ್ಲಿ ಹೆಚ್ಚೆಚ್ಚು ಐಟಮ್ಗಳು ಬರೋಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಇಲ್ಲಿ ರಿಮೂವ್ ಆದ ತಕ್ಷಣ ಏನಾಗುತ್ತೆ ನಮ್ಗೆ ಪುನಃ ಕೆಲಸ ಕಾರ್ಯ ಸ್ಟಾರ್ಟ್ ಆಗುತ್ತೆ. ಈ ರೀತಿ ನೋಡಿ ಇದು ಏನಾಗಿದೆ ಅಂದ್ರೆ ನಮ್ಗೆ ಟೋಟಲ್ ಆಗಿ ಬಂದು ಇದು ಅಷ್ಟೇ. ಈ ರೀತಿಯಲ್ಲಿ ನಮ್ಗೆ ಮಿಸ್ಟೇಕ್ಗಳನ್ನ ಮಾಡ್ಕೋಬಾರ್ದು ನಮ್ಮ ಮನೆ ಮಾಡ್ಬೇಕಾದ್ರೆ. ದಯವಿಟ್ಟು ನೋಡಿ ವೀಕ್ಷಕರೇ, ಹಿಂಗೆ ಈ ರೀತಿ ಮಿಸ್ಟೇಕ್ಗಳನ್ನ ಮಾಡ್ಕೊಂಡು ನಾವು ಸಣ್ಣ ಪುಟ್ಟ ಮಿಸ್ಟೇಕ್ ನಮ್ಗೆ ಗೊತ್ತೇ ಇರಲ್ಲ, ಏನಾಗ್ತದೆ ಅಂತ ನಾವು ಯೋಚನೆ ಮಾಡೋಷ್ಟೊಳಗೆ ನಿಂತೋಗಿದ್ರೆ ಯಾಕೆ ನಿಂತೋಗಿದೆ, ನಮ್ಗೆ ಕೆಲಸಗಾರರು ಯಾಕೆ ಬರ್ತಾಯಿಲ್ಲ ಅಂತ ಹೇಳಿದ್ರೆ ಈ ರೀತಿ ಮಿಸ್ಟೇಕ್ಗಳು ಆಗಿರ್ತವೆ ನಮ್ಗೆ. ಅದಕ್ಕೆ ನಾವು ಏನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ನಿಮ್ಗೆ ಈ ರೀತಿ ಮಿಸ್ಟೇಕ್ಗಳನ್ನ ಯಾರು ತಪ್ಪ ಮಾಡ್ಕೋಬೇಡಿ. ಆಮೇಲೆ ಇಂಪಾರ್ಟೆಂಟ್ ನಾವು ಡಿಗ್ರಿನ ಚೆಕ್ ಮಾಡ್ಬೇಕು. ಡಿಗ್ರಿ ಚೆಕ್ ಮಾಡ್ಬಿಟ್ಟು ಮನೆ ಮಾಡ್ಕೊಳ್ಳಿ. ಫಸ್ಟ್ ಮಾಡ್ಬೇಕಾದ್ರೆ ನಮ್ಮ ಸೈಟ್ಗೆ, ನಮ್ಮ ಅಂದಾಜಿಗೆ, ನಮ್ ಜಾಗ ಹಿಂಗಿದೆ ಅಂತ ಅದೇ ರೀತಿ ಸೈಟ್ಗೋಸ್ಕರ ನಾವು ಮಾಡಬಾರ್ದು ಮನೆನ. ಇಲ್ಲಿ ಏನಾಗಿದೆ ಒಂದು 5-10 ಡಿಗ್ರಿ ವ್ಯತ್ಯಾಸ ಆಗಿದೆ. ಹೇಳಿದ್ದೆ ನಾನು ನೋಡ್ಕೊಳ್ಳಿ ಅಂತ. ಇವ್ರು ಸೈಟ್ ಇತ್ತಲ್ಲ ಸಮಾಧಾನ, ಸದ್ಯಕ್ಕೆ ಒಂದು 5 ಡಿಗ್ರಿ ವ್ಯತ್ಯಾಸದಿಂದ ಏನ್ ಸಮಸ್ಯೆ ಅಂತ ಪ್ರಾಬ್ಲಮ್ ಏನು ಆಗಲ್ಲ. ಓಕೆ ನಡೀತದೆ ಅಂತ ತೊಂದರೆ ಇಲ್ಲ. ಅದೇ ಈಗ 25-30 ಡಿಗ್ರಿ ವ್ಯತ್ಯಾಸ ಆಗ್ಬಿಟ್ಟಿದ್ರೆ ಬರೀ ಟಿಲ್ಟ್ ಆಗೋದು ನಮ್ಗೆ. ಹಾಗೆ ಏನಾಗೋದು ಅಂದ್ರೆ ಮೂಲೆ ನಮಗೆ ಡೋರ್ ಇಟ್ಟಿದ್ದು ಯಾವ್ದೋ ಮೂಲೆ ಬಂದ್ಬಿಡೋದು. ಆಮೇಲೆ ಈಶಾನ್ಯ ವಾಯುವ್ಯದಲ್ಲಿ ನಾವು ಬಾತ್ರೂಮ್ ಇಟ್ಟಿದೀವಿ ಅಂತ ಯಾವ್ದೋ ಟಿಲ್ಟ್ ಆಗಿ ಬಂದ್ರೆ ಯಾವ್ದು ಕುಬೇರ ಮೂಲೆ ಬಂದ್ಬಿಟ್ಟಿರೋದು, ಮಧ್ಯದಲ್ಲಿ ಲಕ್ಷ್ಮೀ ಸ್ಥಾನಕ್ಕೆ ಬರೋದು, ಆ ರೀತಿ ಪ್ರಾಬ್ಲಮ್ ಆಗುತ್ತೆ. ಈ ರೀತಿ ಫಸ್ಟ್ ಡಿಗ್ರಿ ನೋಡಿ ಇಟ್ಕೊಳ್ಳಿ ನೀವು. ಆಮೇಲೆ ಈ ರೀತಿ ಮಿಸ್ಟೇಕ್ಗಳನ್ನ ಮಾಡ್ಕೋಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ವೀಕ್ಷಕರೇ, ಇದೇ ರೀತಿ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ. ನಿಮ್ಗೆ ವಾಸ್ತು ಸಲಹೆ ಕೊಡ್ತೀನಿ. ಯಾರಿಗಾದ್ರೂ ಮನೆ ಕಟ್ತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೂ ಅವ್ರಿಗೆ ಶೇರ್ ಮಾಡಿದಾಗ ಏನಾಗುತ್ತೆ, ಅವರು ಇಂಥ ತಪ್ಪುಗಳನ್ನ ಮಾಡೋದು ತಪ್ಪುತ್ತೆ. ಚೇಂಜ್ ಮಾಡ್ಕೊಂಡ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾರಿಗಾದ್ರು ಸೈಟ್ ವಿಸಿಟಿಂಗ್ ಬೇಕಾದ್ರೆ, ವಾಸ್ತು ವಿಸಿಟ್ ಬೇಕಾದ್ರೆ ಸಂಪರ್ಕಿಸಿ. ನನ್ನ ನಂಬರ್ ಡಿಸ್ಪ್ಲೇಲಿ ಹಾಕಿರ್ತೀನಿ. ಹಿಂಗೆ ವಿಡಿಯೋಗಳು ನೋಡ್ತಾ ಇರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.